ಹೆಲೋ ವೆಲ್ಕಮ್ ಟು ಲಾಲ್ಸಾಪ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಫ್ರೆಂಡ್ಸ್, ಈಗಲೇ ತಿಳಿದುಕೊಂಡಿದ್ದು ಫ್ರೆಂಡ್ಸ್. ಅದು ಹೇಗೆಂದರೆ ನಾನು ತಮಿಳಿನಲ್ಲಿ ಮತ್ತು ವಿಡಿಯೋ ಪ್ರಿವ್ಯೂನಲ್ಲಿ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನಾವು ಕ್ಲಿಪ್ಪನ್ನು ಮೂಲಕ ತಿಳ್ಕೊಂಡು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾವ ರೀತಿಯಾಗಿ ಎನಿಮಿ ಅಥವಾ ಕಾರ್ಟೂನ್ ವಿಡಿಯೋ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು, ನಮ್ಮ ಒರಿಜಿನಲ್ ವಿಡಿಯೋನಾಗ ಕಾರ್ಟೂನ್ ಎನಿಮಿ ವಿಡಿಯೋಗೆ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದು ಯಾವುದೇ ರೀತಿ ವೆಬ್ಸೈಟು, ಯಾವುದೇ ರೀತಿ ಪಿಕ್ಸ್ ಆ್ಯಪ್ ಇಲ್ಲದೆ, ಯಾವ ರೀತಿಯಾಗಿ ಅದು ಯಾವುದೇ ರೀತಿ ಪ್ರೀಮಿಯರ್ ಆ್ಯಪ್ ಇಲ್ಲದೆ ಯಾವ ರೀತಿಯಾಗಿ ನಾವು ಜನ್ರೇಟ್ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಇನ್ವೆಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನಮ್ಮ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಇನ್ವೆಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಅಂತ ನಾನು ಯಾವ ರೀತಿಯಾಗಿ ವಿಡಿಯೋ ಯಾವ ಕ್ರಿಯೇಟ್ ಮಾಡೋದು, ಅದು ಯಾವ ಆ್ಯಪ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ತೈತಿ ಫ್ರೆಂಡ್ಸ್. ಆ ಆ್ಯಪು ನನ್ನ ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ. ಟೆಲಿಗ್ರಾಮ್ ಚಾನಲ್ನಿಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಡ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಹೋಗಿ ನಾನು ಟೆಲಿಗ್ರಾಮ್ ಚಾನಲ್ ಇರೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಸೈನಪ್ ಆಗೋದು, ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿಯಾಗಿ ಏನು ವಿಡಿಯೋ ಕ್ರಿಯೇಟ್ ಮಾಡೋದು ಅಂತ ನಾನು ಪುಣ್ಯ ಸ್ಕ್ರೀನಲ್ಲಿ ತಿಳಿಸ್ಬಿಟ್ಟು ಒಂದು ಮಕ್ಕದರಿಂದ ತಿಳಿಸ್ಕೊಡ್ತೀನಿ ನನ್ನ ಪುಣ್ಯ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ಈಗ ಆ ಆ್ಯಪ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನೀವು ನನ್ನ ವಿಡಿಯೋನ ನೋಡ್ತಿರ್ತಿರಲ್ಲ. ಈಗ ನಾನು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡು ನನ್ನೊಂದು ವಿಡಿಯೋ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿಯಾಗಿ ನೀವು ಓಪನ್ ಮಾಡ್ತೀರಿ. ಓಪನ್ ಮಾಡಿ ಸರ್ಚ್ ಬಾರ್ ಮೇಲೆ ಬರ್ತೀನಿ. ಸರ್ಚ್ ಬಾರ್ ಮೇಲೆ ಬಂದ ನಂತರ ನಾನು ಚಾನಲ್ ಸರ್ಚ್ ಮಾಡ್ಕೊತೀನಿ. ಸರ್ಚ್ ಮಾಡಿಕೊಂಡ ನಂತರ ನೀವು ನೋಡ್ಬೋದು ಈ ರೀತಿಯಾಗಿ ನೀವು ನನ್ನೊಂದು ವಿಡಿಯೋನ ಓಪನ್ ಮಾಡ್ಕೊತಿರಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿಯ ನೀವು ನನ್ನೊಂದು ವಿಡಿಯೋನ ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಮೂರೊಂದು ಆಪ್ಷನ್ ಇರುತ್ತೆ. ಮೂರು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈಗ ವಿಡಿಯೋ ನೋಡ್ತಿರ್ತಿಲ್ವ, ಅದರ ಮಗ್ಲ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊ. ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ರಿಟರ್ನ್ ಮೂರೊಂದು ಆಪ್ಷನ್ ಇರುತ್ತೆ. ಮೂರು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ರಿಟರ್ನ್ ನೀವು ಮೂರು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ ಅಂತ ಜಾಯ್ನ್ ಓವರ್ ಟೆಲಿಗ್ರಾಮ್ ಗ್ರೂಪ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಜಾಯ್ನ್ ಓವರ್ ಟೆಲಿಗ್ರಾಮ್ ಗ್ರೂಪ್ ಮೇಲೆ ನೀವು ಜಾಯಿನ್ ಓವರ್ ಟೆಲಿಗ್ರಾಮ್ ಗ್ರೂಪ್ ಅಂತ ಇರುತ್ತೆ, ಲಿಂಕ್ ಇರುತ್ತೆ. ಫಸ್ಟ್ನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಯಾವ ಬ್ರೌಸರ್ ಇರುತ್ತೆ ಆ ಬ್ರೌಸರ್ನು ತೆಗೆದುಕೊಳ್ತೇವೆ ಫ್ರೆಂಡ್ಸ್. ಆ ಲಿಂಕ್ ಮೇಲೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಟೆಲಿಗ್ರಾಮ್ ಒಂದು ವೆಬ್ಸೈಟಲ್ಲಿ ಬಂದು ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಕೆಳಗೆ ತೋರಿಸುತ್ತೆ ದಿಸ್ ವೆಬ್ ಪೇಜ್ ವೆನ್ ಟು ಓಪನ್ ಟೆಲಿಗ್ರಾಮ್ ಅಂತ ಬರ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ತೈತಿ. ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ರೀಡೈರೆಕ್ಟಾಗಿ ನಿಮ್ಮ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಹೋಗಿ ನಮ್ಮ ಚಾನಲನ್ನು ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಓಪನ್ ಫ್ರೆಂಡ್ಸ್. ನೀವು ನೋಡ್ಬೋದು ಟೆಲಿಗ್ರಾಮ್ ಗ್ರೂಪ್ ಓಪನ್ ಆಗ್ತಿದೆ. ಈ ರೀತಿಯಾಗಿ ಟೆಲಿಗ್ರಾಮ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ಬೇಸಿಕ್ APK ಅಂತಿದೆ. ಈ ರೀತಿಯಾಗಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ನೀವು ನೋಡ್ಬೋದು ಡೌನ್ಲೋಡ್ ಆಗ್ತಿದೆ. ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈಗಾಗಲೇ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಆ್ಯಪ್ ಇನ್ಸ್ಟಾಲ್ ಆಗಿರುತ್ತೆ. ನೋಡ್ಬೋದು ವಿಡಿಯೋಲಿ ಆ್ಯಪ್ಸ್ ಅಂತ ಈ ರೀತಿಯಾಗಿ ತೋರಿಸ್ತಿರ್ತೀವಿ. ಆ ಆ್ಯಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಲೋಡ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಾಗಿ ಆ್ಯಪ್ ಲೋಡ್ ಆಗ್ತಿದೆ ಫ್ರೆಂಡ್ಸ್. ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಆ್ಯಪ್ ಈ ರೀತಿಯಾಗಿ ತೋರಿಸ್ತಿದೆ. ಯು ಆರ್ ಆಲ್ರೆಡಿ ಹ್ಯಾಸ್ ಬಿನ್ ತೋರಿಸಿ ಓಕೆ ಕ್ಲಿಕ್ ಮಾಡಿಕೊಂಡ ನಂತರ ಇದಕ್ಕೆ ಕ್ಲೋಸ್ ಕೊಟ್ಟಂತ ನೀವು ಜಿಮೇಲ್ ID ಅಥವಾ ನೀವು ಗೂಗಲ್ ಮೂಲಕ ಅಥವಾ ಫೇಸ್ಬುಕ್ ಮೂಲಕ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ನಾವು ಕಂಟಿನ್ಯೂ ಗೂಗಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ನಿಮಗೆ ಇಲ್ಲಿ ಲಾಗಿನ್ ಆಗಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಕಂಟಿನ್ಯೂ ಗೂಗಲ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೇನೆ ನಾನು. ಲಾಗಿನ್ ಆದ ನಂತರ ಬಂದ ನಂತರ ಪ್ರಾಜೆಕ್ಟ್ ಪ್ಲಸ್ ಕ್ಲಿಕ್ ಮಾಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ನ್ಯೂ ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಏನು ಮಾಡ್ಕೊಂಡ್ರೆ ನೀವು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಗುತ್ತೆ. ನಾನು ಇಲ್ಲೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು. ಬೇಕಂದರೆ ನಾನು ಇಲ್ಲೊಂದು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ನೀವು ನೋಡ್ಬೋದು. ಈ ರೀತಿಯಾಗಿ ನಾನು ಒಂದೊಂದು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಮಾಡಿದಾಗ ಸ್ವಲ್ಪ ಅದು ಲೋಡ್ ಆಗ್ತಿದೆ ಈ ಆ್ಯಪಿಗೆ. ನೀವು ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಾಗಿ ಸ್ವಲ್ಪ ಲೋಡ್ ಆಗುತ್ತೆ. ಈ ರೀತಿಯಾಗಿ ತೋರಿಸಿ ಈ ರೀತಿ ಕಟ್ ಮಾಡಬೇಕಂತ ಈ ರೀತಿ ನಾನು ವಿಡಿಯೋನ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ. ಇಲ್ಲಿ ಏನು ಮಾಡ್ಕೊಂಡ್ರೆ 9 ಸೆಕೆಂಡ್ ವಿಡಿಯೋನ ಇಷ್ಟೇ ಇಟ್ಕೊಂಡು ಉಳಿದ ವಿಡಿಯೋನ ನೀವು ಕ್ರಾಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಕ್ರಾಪ್ ಮಾಡ್ತಾಯಿದ್ದೀನಿ. ನೋಡಿ, ಕ್ರಾಪ್ ಮಾಡಿ ಉಳಿದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಏನು ಮಾಡಬೇಕಂದ್ರೆ ರಿಮೂವ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಉಳಿದ ವಿಡಿಯೋನ ನೀವು ರಿಮೂವ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ರಿಮೂವ್ ಮಾಡಿದ ನಂತರ ಈ ರೀತಿಯಾಗಿ ನಾನು 9 ಸೆಕೆಂಡ್ ವಿಡಿಯೋನ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇಟ್ಕೊಂಡ ನಂತರ ಈ ವಿಡಿಯೋನ ಯಾವ ರೀತಿಯಾಗಿ ನಾವು
ಎನಿಮಿ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂದ್ರೆ ಫ್ರೆಂಡ್ಸ್ ನೀವು ನೋಡ್ಬೋದು ಈ ರೀತಿಯಾಗಿರುತ್ತೆ. ಮ್ಯಾಜಿಕ್ ಎಡಿಟಿಂಗ್ ಅಂತ ಇರುತ್ತೆ, ಈ ರೀತಿಯಾಗಿ ತೆಳಗಡೆ ಇರುತ್ತೆ, ನೀವು ನೋಡ್ಬೋದು ಈ ರೀತಿಯಾಗಿ ಎಫೆಕ್ಟ್ ಇರ್ತೈತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬೇಕಾದ ಎಫೆಕ್ಟನ್ನು ಈ ರೀತಿಯಾಗಿ ಹಾಕ್ಬೋದು ಫ್ರೆಂಡ್ಸ್. ಈ ರೀತಿ ಹಾಕಿದ ನಂತರ ನೀವು ಏನು ಮಾಡಬೇಕು, ರೀಚ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕೈತೆ. ವಿಡಿಯೋ ರೀಚ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ಎಫೆಕ್ಟ್ ಅಂತ ಬರುತ್ತೆ, ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ರಿಟರ್ನ್ ಈ ರೀತಿ ಬರುತ್ತೆ. ನೀವು ಏನು ಮಾಡ್ಬೇಕಂದ್ರೆ ಎನಿಮಿ ಇರುತ್ತೆ, ಎನಿಮಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ನಿಮಗೆ ಬೇಕಾದ ನಿಮ್ಗೆ ಇಷ್ಟವಾದ ಎನಿಮಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲೊಂದು ಇಲ್ಲೊಂದು ಎಫೆಕ್ಟನ್ನು ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು. ಇದು ನಾನು ಇಷ್ಟವಾದ ಎಫೆಕ್ಟನ್ನು ಇಲ್ಲಿ ಹಾಕ್ತಿದ್ದೀನಿ, ನೀವು ನೋಡೋದು ಫ್ರೆಂಡ್ಸ್. ಬೇಕಂದರೆ ಈ ರೀತಿಯಾಗಿ ನಾವು ಬ್ಯಾಟಲ್ ಲಾಸ್ಟಲ್ಲಿರುವಂಥ ಎಫೆಕ್ಟನ್ನು ಹಾಕಿ ಟ್ರೈದಿಷ್ಟು ಕೊಡ್ತೀನಿ. ಟ್ರೈದಿಷ್ಟು ಕೂಡ ಲೋಡ್ ಆಗುತ್ತೆ ಫ್ರೆಂಡ್ಸ್. ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ನಂತರ ಅದು ಲೋಡ್ ಆಗುತ್ತೆ ಫ್ರೆಂಡ್ಸ್. ನೀವು ಸ್ವಲ್ಪ ವೇಟ್ ಮಾಡಿ, ಅದು ಯಾವ ರೀತಿಯಾಗುತ್ತೆ ನಾನು ತೋರಿಸ್ತೀನಿ ನಿಮಗೆ. ಯಾವ ರೀತಿ ನೀವು ನಿಮ್ಮ ಫೋನಲ್ಲಿ ಯಾವ ರೀತಿಯಾಗಿ ನಿಮಗೆ ಈ ವಿಡಿಯೋನ ಕ್ರಿಯೇಟ್ ಮಾಡಿಕೊಳ್ಳೋದು ಅಂತ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿರೋ ಬೆಲ್ಲೈಕನ್ನ ಎನೇಬಲ್ ಮಾಡಿಕೊಳ್ಳಿ. ಇದಕ್ಕೆ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಫೇಸ್ಬುಕ್ದಲ್ಲಿ ನೋಡ್ತೀರಿ, ಫೇಸ್ಬುಕ್ಕನ್ನು ಫಾಲೋ ಮಾಡಿ ಪಕ್ಕದಿರೋನ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಆ್ಯಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟರು ಟೆಲಿಗ್ರಾಮ್ ಚಾನಲ್ ಮುಖವಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೋದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇರ್ತೀನಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.